ಹುಕ್ಕೇರಿ ಗ್ರಾಮೀಣ ಸಹಕಾರ ವಿದ್ಯುತ್ ಸಂಘದ ಚುನಾವಣೆ ಬೆಳಗಾವಿಯ ಹುಕ್ಕೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚುನಾವಣೆಯನ್ನ ಕಾದು ನೋಡೋಣ, ಸಂಜೆ ಎಲ್ಲ ಗೊತ್ತಾಗುತ್ತೆ. ನಾವು ಪ್ರತಿಷ್ಠೆ ಅಂತ ಏನೂ ತೆಗೆದುಕೊಂಡಿಲ್ಲ, ಇದು ರಾಜಕೀಯ ಅಷ್ಟೇ. ಬಟ್ ಪ್ರತಿಷ್ಠೆನೇ ಕಾಳಗಾದು, ಯಾಕಂದ್ರೆ ಇಷ್ಟು ಗಂಭೀರವಾಗಿ ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ರಾಜಕೀಯ ಆಗಿದ್ರೆ ನಾರ್ಮಲ್ ಆಗಿನೇ ವೋಟಿಂಗ್ ಆಗ್ತಾ ಇತ್ತು. ಇಷ್ಟು ಜಿದ್ದು, ಇಷ್ಟು ಘರ್ಷಣೆಗಳು, ಹೊಡೆದಾಟಗಳಾಯಿತು. ನಾವೇನೂ ಮಾತಾಡಲ್ಲ, ರಮೇಶ್ ಕತ್ತಿಗೆ ಜನ ಉತ್ತರ ಕೊಡ್ತಾರೆ. ರಮೇಶ್ ಕತ್ತಿ ಏನೇ ಮಾತನಾಡಿದ್ರು ನಾನು ವಾಪಸ್ ಮಾತಾಡಲ್ಲ ಅಂತ ಜಾರಕಿಹೊಳಿ ಹೇಳಿದ್ದಾರೆ. ನೋಡೋಲ್ಲ, ಅದ 10-11 ಗಂಟೆಗೆ ಗೊತ್ತಾಯ್ತೈತಿ ಎಷ್ಟು ಗೆಲ್ತಾರೆ, ಯಾರು ನಾವು ಎಷ್ಟು ಗೆಲ್ತಾರೆ ಅಂತ. ಈಗ ಹೇಳಲಿಕ್ಕೆ ಆಗೋಲ್ಲ. ಜನ ಓಟ್ ಹಾಕೋರು ಇನ್ನೂ ಹಾಕಾಯ್ತಾರೆ. ಈಗ ಇನ್ನೂ 50% ಆಗಿರ್ಬೋದು, ಇನ್ನೂ 50% ಮತದಾನ ಆಗಬೇಕು. ಆದ ನಂತರ ನೋಡಿ ಏನಂತ ಗಡಬಡಿ ಏನೈತೆ, ಏನೋ ಅರ್ಜೆಂಟ್ ಏನಿಲ್ಲ. ಪ್ರತಿಷ್ಠೆ ಏನಿಲ್ಲ, ಇದ್ರ ಪ್ರತಿಷ್ಠೆ ಆಗೋಂತ ಏನು, ರಾಜಕೀಯ ಚುನಾವಣೆ ಅಷ್ಟೇ. ಆ ದೃಷ್ಟಿಯಿಂದ ನೋಡಬೇಕು ಹೊರತಾಗಿ ವೈಯಕ್ತಿಕ ಪ್ರತಿಷ್ಠೆ ನೋಡುವಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ಏನು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಒಂದು ಚುನಾವಣೆ ಅಲ್ಲಿ ನೋಡ್ತಾ ಇದ್ವಿ, ಅಲ್ಲಿ ವಾಗ್ವಾದ ಆಯಿತು. ಇಲ್ಲಿ ಕತ್ತಿ ಮತ್ತು ಜಾರಕಿಹೊಳಿ ಬೆಂಬಲಿಗರ ಮಧ್ಯೆ ಘರ್ಷಣೆಗಳು ನೋಡ್ತಾ ಇದ್ದೀವಿ. ಅವರಂತರೇ ರಾಜಕೀಯ ಅಂಥೇಳಿ, ಬಟ್ ಇಲ್ಲಿ ಪ್ರತಿಷ್ಠೆಯ ಪಣಕ್ಕಿಟ್ಟು ನಡೀತಾ ಇರುವಂತಹ ಮದಗಜೆಗಳ ಕಾದಾಟ ಅಂತ ಹೇಳ್ಬೋದು ಓವರಾಲ್ ನೋಡೋದಾದ್ರೆ ಬೆಳವಣಿಗೆ. ಪ್ರಭು, ಖಂಡಿತವಾಗಿಯೂ ಬೆಳಗಾವಿ ಜಿಲ್ಲೆ ಡಿಸಿಸಿ ಬ್ಯಾಂಕ್ ಇಲೆಕ್ಷನ್ ಎಫೆಕ್ಟ್ ಏನಿದೆ ಅದು ಈಗ ಕಂಡು ಬರ್ತಾ ಇದೆ ಅಂತ ಹೇಳೋದು. ಪ್ರಮುಖವಾಗಿ ಈಗ ಏನು ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಏನು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಒಂದು 15 ಸ್ಥಾನಗಳ ನಿರ್ದೇಶಕ ಸ್ಥಾನ ಚುನಾವಣೆಗೆ ಈಗಾಗಲೇ ಮತದಾನ ನಡೆದಿರ್ತಕ್ಕಂಥದ್ದು. ಈ ಒಂದು ಮತದಾನದ ಸಂದರ್ಭದಲ್ಲಿ ಒಂದು ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬದ ಬೆಂಬಲಿಗರ ಮೇಲೆ ಸಾಕಷ್ಟು ವಾಗ್ವಾದಗಳು ನಡೀತಾ ಇದಾವೆ. ಅದರ ಜೊತೆಗೆ ಏನಂದ್ರೆ ಸ್ವತಃ ಏನು ರಮೇಶ್ ಕತ್ತಿ ಮತ್ತು ಏನು ಸತೀಶ್ ಜಾರಕಿಹೊಳಿ ಬೆಂಬಲಿಗರ ಮಧ್ಯೆ ಒಂದಿಷ್ಟು ವಾಗ್ವಾದ ನಡೆದಿದೆ. ಯಾಕಂದ್ರೆ ಮತಗಟ್ಟೆ ಕೇಂದ್ರದ ಹೊರಗಡೆ ತಮ್ಮ ಅಭ್ಯರ್ಥಿಗಳ ಪರ ಮತ ಚಲಾವಣೆ ಮಾಡುವಂತ ಹೇಳಿ ಈ ಒಂದು ಬೆಂಬಲಿಗರು ಮತದಾರರನ್ನ ಏನು ಮನವೊಲಿಕೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಇದು ಈ ಒಂದು ಸಂಘರ್ಷಕ್ಕೆ ಕಾರಣವಾಗ್ತದೆ ಅಂತ ಹೇಳ್ಬೋದು. ಸ್ವತಃ ಒಂದು ರಮೇಶ್ ಕತ್ತಿ ಆಗಿರ್ಬೋದು ಮತ್ತು ಏನು ಸತೀಶ್ ಜಾರಕಿಹೊಳಿ ಬೆಂಬಲಿಗರ ಮಧ್ಯೆ ಒಂದು ವಾಗ್ವಾದ ನಡೆದು ಹೊರಗಿನವರು ಇಲ್ಲಿ ಯಾಕೆ ಬಂದಿದ್ರು ಅನ್ನೋ ಪ್ರಶ್ನೆಗೆ ಇದು ಹುಕ್ಕೇರಿ ನಿಮ್ದ ಅನ್ನೋಂಥ ಪ್ರಶ್ನೆಯನ್ನು ಕೂಡ ಅವರು ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಮಾಡಿದ್ದಾರೆ. ಇದು ಒಂದು ಭಾಗ ಆದ್ರೆ, ಮತ್ತೊಂದ್ ಕಡೆ ಏನು ಹೆಬ್ಬಾಳ್ಕರ್ ಕುಟುಂಬ ಕೂಡ ಏನು ಸಹಕಾರಿ ರಂಗ ಪ್ರವೇಶ ಮಾಡೋದಕ್ಕೆ ಎಲ್ಲ ರೀತಿಯ ರಣತಂತ್ರ ರೂಪಿಸಿ ಅದರ ಭಾಗವಾಗಿ ಇವತ್ತು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ 15 ನಿರ್ದೇಶಕ ಸ್ಥಾನಗಳಿಗೆ ಒಂದು ಮತದಾನ ನಡೀತಾ ಇದೆ. ಇಲ್ಲಿ ಕೂಡ ಏನು ಚಂದ್ರಶೆಟ್ಟಿ ಶೆಟ್ಟಿಹೊಳಿ ನೇತೃತ್ವದಲ್ಲಿ ಒಂದು ಪ್ಯಾನಲ್ ಆಗಿದ್ರೆ, ನಾಸೀರ್ ಭಗವಾನ್ ನೇತೃತ್ವದ ಮತ್ತೊಂದು ಪ್ಯಾನಲ್ ಮತ್ತು ರೈತ ಸಂಘದ ಹೆಸರಿನಲ್ಲಿ ಮತ್ತೊಂದು ಪ್ಯಾನಲ್ ಆಗಿರ್ತಕ್ಕಂಥದ್ದು. ಮತದಾನದ ಸಂದರ್ಭದಲ್ಲಿ ಏನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಚಂದ್ರಶೆಟ್ಟಿ ಶೆಟ್ಟಿಹೊಳಿ ಈ ಒಂದು ಸಂದರ್ಭ ಪ್ರವೇಶ ಅದು. ಈ ಒಂದು ಸಂದರ್ಭದಲ್ಲಿ ಹೆಬ್ಬಾಳ್ಕರ್ ಬೆಂಬಲಿಗರು ಮತ್ತು ರೈತ ಪ್ಯಾನಲ್ನ ಆ ಒಂದು ಮುಖಂಡರ ಮಧ್ಯೆ ಒಂದು ವಾಗ್ವಾದ ನಡೆಯಿತು. ಸ್ವತಃ ಚಂದ್ರಶೆಟ್ಟಿ ಶೆಟ್ಟಿಹೊಳಿ ಮಧ್ಯ ಪ್ರವೇಶ ಮಾಡಿ ಆ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಈಗ 3 ರಾಜಕೀಯ ಪ್ರಭಾವಿ ಕುಟುಂಬಗಳಿದ್ದಾವೆ. ಅದು ಈಗ ಸಹಕಾರಿ ರಂಗದಲ್ಲಿ ತಮ್ಮದೇ ಆದಂತಹ ಒಂದು ಹಿಡಿತವನ್ನು ಗಟ್ಟಿಗೊಳಿಸೋದಕ್ಕೆ ಇವತ್ತು ಕಸರತ್ತು, ಕೊನೆ ಹಂತದ ಕಸರತ್ತು ನಡೆಸ್ತಾ ಇದ್ದಾರೆ. ಇವತ್ತು ಪ್ರಮುಖವಾಗಿ 2 ಕಡೆ ಅಂದ್ರೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಮತದಾನ ಆಗಿರ್ಬೋದು, ಜೊತೆಗೆ ಏನು ಹುಕ್ಕೇರಿಯ ವಿದ್ಯುತ್ ಸಹಕಾರಿ ಸಂಘದ ಮತದಾನ ಆಗಿರ್ಬೋದು ಭಾಗಶಃ ಪೂರ್ಣಗೊಳ್ಳುವಂತ ಹಂತಕ್ಕೆ ಬಂದಿದೆ. ಇನ್ನಷ್ಟೇ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ತದನಂತರ ಮಧ್ಯರಾತ್ರಿವರೆಗೆ 2 ಒಂದು ಫಲಿತಾಂಶ ಹೊರಗಡೆ ಬರುತ್ತೆ. ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಿ ಗೆಲುವು ನಮ್ಮದೇ ಅನ್ನುವಂಥ ವಿಶ್ವಾಸದಲ್ಲಿ ಹೆಬ್ಬಾಳ್ಕರ್ ಕುಟುಂಬ ಇದೆ. ಒಂದ್ ವೇಳೆ ಇಲ್ಲಿ ಹೆಬ್ಬಾಳ್ಕರ್ ಪ್ಯಾನಲ್ ಇಲ್ಲಿ ಗೆದ್ದು ಬಂದ್ರೆ ಬೆಳಗಾವಿ, ಕಿತ್ತೂರು, ಬೈಲೊಂಗಲ್ ಮತ್ತು ಖಾನಾಪುರ ತಾಲೂಕಿನ 4 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಹೆಬ್ಬಾಳ್ಕರ್ ಕುಟುಂಬದ ರಾಜಕೀಯ ಹಿಡಿತ ಗಟ್ಟಿಗೊಳ್ಳಲಿದೆ ಅಂತ ಹೇಳ್ಬೋದು. ಯಾಕಂದ್ರೆ 14,000 ಜನ ಷೇರುದಾರರು ಈ 4 ಮತಕ್ಷೇತ್ರದಿಂದ ಪ್ರತಿನಿಧಿಸ್ತಾರೆ. ಹಾಗಾಗಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ರಾಜಕೀಯ ಕಾರ್ಯವ್ಯಾಪ್ತಿ ಏನಿದೆ ಅದನ್ನು ವಿಸ್ತರಿಸುವಂತ ನಿಟ್ಟಿನಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಮೂಲಕ ದಾಳವನ್ನು ಉಳಿಸಿದ್ರೆ, ಮತ್ತೊಂದ್ ಕಡೆ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬಕ್ಕೆ ಬೆಳಗಾವಿ ಜಿಲ್ಲೆ ರಾಜಕಾರಣವನ್ನು ಹಿಡಿದುಕೊಳ್ಬೇಕು ಅಂತ ಜಿದ್ದಾಜಿದ್ದಿರ್ತಕ್ಕಂಥ ಕಾರಣಕ್ಕಾಗಿ ಕತ್ತಿ ಕೋಟೆಯನ್ನು ಹೇಗಾದ್ರೂ ಮಾಡಿ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋಕೆ ಜಾರಕಿಹೊಳಿ ಬ್ರದರ್ಸ್ ಇಲ್ಲಿ ರಣತಂತ್ರ ರೂಪಿಸಿದ್ರೆ, ಪ್ರತಿಯಾಗಿ ಈ ಮತ್ತೆ ಆ ಒಂದು ಸಂಸ್ಥೆ ತಮ್ಮ ಹಿಡಿತ ಇಟ್ಟುಕೊಳ್ಳುವ ಮೂಲಕ ಜಾರಕಿಹೊಳಿ ಬ್ರದರ್ಸ್ಗೆ ಒಂದು ಸಡ್ಡು ಹೊಡೆಯೋದಕ್ಕೆ ಒಂದು ಪ್ರಯತ್ನವನ್ನು ಕತ್ತಿ ಕುಟುಂಬ ಮಾಡ್ತಾ ಇದೆ. ಇವರಿಬ್ಬರ ಒಂದು ರಾಜಕೀಯ ಭವಿಷ್ಯ ಇಲ್ಲಿ ಫಲಿತಾಂಶ ಏನೇ ಬಂದ್ರು ಕೂಡ ಬೆಳಗಾವಿ ಜಿಲ್ಲೆ ರಾಜಕಾರಣದಲ್ಲಿ ಹೊಸ ರಾಜಕೀಯ ಧ್ರುವೀಕರಣಕ್ಕೆ ಇದೊಂದು ದಿಕ್ಸೂಚಿ ಆಗಲಿದೆ ಅಂತಾನೆ ಹೇಳ್ಬೋದು. ಪ್ರಭು, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.